ಈ ಮನೆಯವರೆಲ್ಲ ಹಾಗೆ ತಿಳ್ಕೊಂಡಿರ್ಬೇಕು. ಸೇವಂತಿಗೆ ದೈವ ಬಲ ಅನ್ನೋ ವರನ ಕಿತ್ಕೊಂಡು ಅವಳನ್ನ ಶಕ್ತಿನೇ ಇಲ್ಲದೆ ಇರೋ ಕಬ್ಬಿನ ಜಲ್ಲೆ ಥರ ಹಿಂಡಿ ಹಿಪ್ಪೆ ಮಾಡ್ತೀನಿ. ಅವಳಿಗೇನಾದ್ರೂ ಇದೆಲ್ಲ ನಂದೇ ಕೆಲಸ ಅಂತ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಅವಳು ಮತ್ತೆ ದೇವ್ರ ಮರೆ ಹೋಗ್ಬಿಡ್ತಾಳೆ. ಹಾಗಾಗಬಾರ್ದು. ಅವಳು ತನ್ನ ಮಗುವಿನ ಚಿಂತೆಯಲ್ಲೇ ಮುಳುಗ್ ಹೋಗ್ಬೇಕು. ಅವಳು ಎಚ್ಚೆತ್ಕೊಳ್ಳೋ ಅಷ್ಟರೊಳಗೆ ಸಿದ್ಧವಾಗಿರೋ ಬಲಿಪೀಠದಲ್ಲಿ ಸೇವಂತಿ ಬಲಿ ನಡೆದು ಹೋಗಿರುತ್ತೆ. ಹೇಯ್, ಬಂದೆ ಕಣೋ, ಬಂದೆ. ಆಲಕ್ಕಿ ನುಡಿತೈತೆ ತಾಯಿ, ಆಲಕ್ಕಿ ನುಡಿತೈತೆ. ಸ್ವಾಮಿಗಳೇ, ಸ್ವಾಮಿಗಳೇ, ಸ್ವಲ್ಪ ನಿಂತ್ಕೊಳ್ಳಿ. ನೀವೇನೋ ಹೇಳ್ತಿದ್ರಿ, ಇದು ಮತಿಭ್ರಮಣೆ ಅಲ್ಲ ಅಂತ. ನನಗ್ ಸಂಬಂಧಿಸಿದ್ದ? ತಾಯಿ, ಈ ಜಗತ್ನಲ್ಲಿ ಎಷ್ಟೇ ಜನರಿದ್ರು ಕೂಡ ಯಾರ ಮನೆ ಮುಂದೆ ನಿಂತು ಆ ನಮ್ಮ ತಾಯಿ ಜಕ್ಕಮ್ಮ ನುಡಿಸು ಅಂತ ಆದೇಶ ಕೊಡ್ತಾಳೋ ಅವರ ಮನೆ ಮುಂದೆ ನಿಂತೆ ನಾವು ಸತ್ಯ ನುಡಿಯೋದು ತಾಯಿ. ಅಂದ್ರೆ ನೀವ್ ಹೇಳಿದ್ ನನಗೇನಾ? ಸ್ವಾಮಿಗಳೇ, ನನಗೇನೋ ಆಗ್ತಿದೆ. ಬುದ್ಧಿ ನನ್ ಮಾತು ಕೇಳ್ತಿಲ್ಲ. ಹುಚ್ಚಿಡ್ದಾಗ ಆಗ್ತಿದೆ, ಭಯ ಆಗ್ತಿದೆ. ಇಲ್ಲ ತಾಯಿ, ನಿನ್ನ ಬುದ್ಧಿಗೆ ಏನೂ ಆಗಿಲ್ಲ. ನೀನೀಗ ದುಷ್ಟರ ಕೈಯಲ್ಲಿ ಕುಣಿಯೋ ಅಸಹಾಯಕ ಗೊಂಬೆ ಆಗಿದೀಯ. ಯಾರೋ ಒಬ್ಬರು ನಿನ್ನನ್ನು ಆಡಿಸ್ತಾ ಇದ್ದಾರೆ, ಅದಕ್ಕೆ ನಿನ್ನ ಬುದ್ಧಿ ಮಣ್ಣು ತಿಂತಾ ಇದೆ. ಇಲ್ಲ ಸ್ವಾಮಿಗಳೇ, ನೀವೇನ್ ಹೇಳ್ತಿದ್ದೀರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದಿಕ್ಕೆ ಹೇಗೆ ಸಾಧ್ಯ ತಾಯಿ? ಬುದ್ಧಿ ಮೇಲೆ ಮಂಕು ಬೂದಿ ಎರಚಿದ್ದಾರೆ. ನಿನ್ನ ಮೇಲೆ ದುಷ್ಟ ಶಕ್ತಿಯ ಪ್ರಭಾವ ಆಗಿದೆ. ಅದು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ದುಷ್ಟಶಕ್ತಿನ? ಅದು ಹೇಗ್ ಸಾಧ್ಯ? ನನಗೆ ಭವಾನಿ ಅಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ನನಗೆ ಯಾವ ಶಕ್ತಿನೂ ಏನು ಮಾಡಕ್ ಆಗಲ್ಲ ಅಂತ. ಕೆಟ್ಟ ಸಮಯ ಅಂತ ಒಂದಿರುತ್ತೆ ತಾಯಿ, ಅದು ಎಲ್ಲವನ್ನೂ ಬುಡಮೇಲು ಮಾಡುತ್ತೆ. ಮನೆಯಲ್ಲಿ ಸೂತಕದ ಛಾಯೆ ಇದೆ. ನಮಗೆ ಕೆಟ್ಟದ್ದಾದರೆ ಕೆಟ್ಟದ್ದು ಮಾಡಿದವರಿಗೆ ಅದು ಒಳ್ಳೆಯದೇ ಆಗುತ್ತೆ. ನೀವು ಹೇಳ್ತಿರೋದನ್ನ ಕೇಳ್ತಿದ್ರೆ ನನಗೆ ಅದೆಲ್ಲಾನು ನಿಜ ಅನಿಸ್ತಾ ಇದೆ. ನನ್ನಿಂದ ಏನಾದ್ರೂ ಅನಾಹುತ ಆಗುತ್ತೆ ಅಂತ ತುಂಬಾ ಭಯ ಆಗ್ತಾ ಇದೆ. ಖಂಡಿತ ಆಗುತ್ತೆ. ನಿನಗೆ ಒಬ್ಬರನ್ನು ನೋಡಿದರೆ ಅವರನ್ನು ಕೊಲ್ಲಬೇಕು ಅಂತ ಕೆಟ್ಟ ಕೋಪ ಬರುತ್ತೆ ಅಲ್ವಾ? ಹೌದು ಸ್ವಾಮಿಗಳೇ, ಹೌದು. ಇಷ್ಟರಲ್ಲೇ ನಿನ್ನ ಕೈಯಿಂದಲೇ ಒಂದು ಕೊಲೆ ಆಗೋ ಸಾಧ್ಯತೆ ತುಂಬಾ ಇದೆ ತಾಯಿ.